ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ತಡರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಯಿತು. ಬಾಕಿ 35 ಕ್ಷೇತ್ರಗಳ ಪೈಕಿ 23 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಿದ್ದಾರೆ. ಉಳಿದ 12 ಕ್ಷೇತ್ರಗಳನ್ನ ಬಹಳ ಸಸ್ಪೆನ್ಸ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಪಾಳೆಯ ಕಾಯ್ದಿರಿಸಿದೆ. ಸೊ ಅದು ಕೂಡ ಸಾಕಷ್ಟು ರೀತಿಯಾದಂತಹ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆದ ಕೂಡಲೇ ಸಾಕಷ್ಟು ಭಾಗಗಳಲ್ಲಿ ಬಂಡಾಯದ ಬೇಗುದಿ ದೊಡ್ಡ ಮಟ್ಟದಲ್ಲಿದೆ. ಸೊ ಈಗ ನಿನ್ನೆ ಕ್ಷೇತ್ರಗಳು ಉಳಿದಂತಹ ಕ್ಷೇತ್ರಗಳ 35 ಕ್ಷೇತ್ರಗಳ ಪೈಕಿ 23 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ಇನ್ನೂ ಕೂಡ 12 ಕ್ಷೇತ್ರಗಳು ಬಾಕಿ ಇದೆ. ಎರಡನೇ ಲಿಸ್ಟ್ನಲ್ಲಿ 7 ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಎಂಪಿ ಕುಮಾರಸ್ವಾಮಿ, ನೆಹರು, ಓಲೇಕಾರ್ಗೂ ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಇನ್ನು ಮತ್ತೊಂದು ಕಡೆಗೆ ಚನ್ನಗಿರಿಯಲ್ಲೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕುಟುಂಬಕ್ಕೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಇದು ನಿನ್ನೆ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ವಿಚಾರಗಳು. ಸೊ ಎರಡನೇ ಲಿಸ್ಟ್ನಲ್ಲೂ ಕೂಡ ಸಾಕಷ್ಟು ಜನ ಏನು ಹಾಲಿ ಶಾಸಕರು ನಮಗೂ ಸಿಗಬಹುದು ಅನ್ನೋ ಒಂದು ಆಕಾಂಕ್ಷೆಯಲ್ಲಿದ್ರು. ಸೊ ಅವ್ರು ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾರು ಹಾಗಾದ್ರೆ ನೋಡಿ, ಈಗಾಗಲೇ ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಈಗಾಗಲೇ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಏನು ಕಲಘಟಕಿಯ ನಾಗರಾಜ್ ಚಬ್ಬಿ ಅವರು ಹೋಗಿದ್ರು, ಅವರಿಗೆ ಒಂದು ರೀತಿ ಸಿಕ್ಕಿದೆ. ಯಾಕಂದ್ರೆ ಬಿಜೆಪಿಗೆ ಸೇರ್ಕೊಂಡು ಕೂಡಲೇ ಅವರು ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಹಾಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಕಲಘಟಕಿಯಿಂದ ನಾಗರಾಜ್ ಚಬ್ಬಿ ಅವರಿಗೆ ಬಿಜೆಪಿ ಪಾಳೆಯ ಈ ಬಾರಿ ಮಣೆ ಹಾಕಿದೆ. ಸೊ ಆದ್ರೂ ಕೂಡ ಇನ್ನೂ 12 ಕ್ಷೇತ್ರಗಳಲ್ಲಿ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿದೆಯಲ್ಲ, ಸೊ ಅದು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿರೋದು. ಹಾಲಿ ಶಾಸಕರಿಗೂ ಕೂಡ 7 ಜನರಿಗೆ ಟಿಕೆಟ್ ಮಿಸ್ ಆಗಿರೋದು. ಸೊ ವಯಸ್ಸಿನ ಆಧಾರದ ಮೇಲೆ, ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಟಿಕೆಟ್ ಅನ್ನ ತಪ್ಪಿಸಲಾಗಿದೆ. ಇನ್ನು ಕೆಲವರಿಗೆ ಹೊಸಬರಿಗೆ ಅನ್ನೋ ರೀತಿಯಲ್ಲಿ ಹೊಸ ಮುಖಗಳಿಗೂ ಕೂಡ ಮಣೆಯನ್ನ ಹಾಕಿದ್ದಾರೆ. ತಡರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ ಬಾರಿಯ ಬಿಜೆಪಿ ಲಿಸ್ಟ್ಗಳನ್ನ ನೋಡ್ತಾ ಇದ್ರೆ ಅಳೆದು ತೂಗಿ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಂಡು ಸೊ ಯಾರಿಗೆ ಕೊಡಬಹುದು ಅನ್ನೋದನ್ನ ಒಂದು 100 ಬಾರಿ ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ. ಸಾಕಷ್ಟು ಜನರಿಗೆ ಅವರು ಮಣೆ ಹಾಕಿದ್ದಾರೆ. ಜೊತೆಗೆ IAS ಆಗಿರ್ಲಿ, IPS ಆಗಿರ್ಲಿ, ಲಾಯರ್ಗಳಾಗಿರ್ಲಿ, ಡಾಕ್ಟರ್ಗಳಾಗಿರ್ಲಿ, ಹೀಗೆ ಹೊಸ ಬೇರೆ ಬೇರೆ ಕ್ಷೇತ್ರಗಳಿಂದಲೂ ಕೂಡ ಅಭ್ಯರ್ಥಿಗಳನ್ನ ಕರೆತಂದು ಈ ಬಾರಿ ಅಖಾಡಕ್ಕೆ ಧುಮುಕಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಆದ್ರೆ ಇಲ್ಲಿ ನೆಹರು, ಓಲೇಕಾರ್ ಅವರು ಹಾವೇರಿ ಭಾಗದಿಂದ ಇದ್ರು ಕಳೆದ ಬಾರಿ. ಆದ್ರೆ ಈ ಬಾರಿ ಅವರಿಲ್ಲ, ದ್ಯಾಮಣ್ಣನವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಹಾಗಾದ್ರೆ ನೆಹರು, ಓಲೇಕಾರ್ ಅವರು ಬಂಡಾಯ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಮತ್ತೊಂದು ಕಡೆ ಮೂಡಿಗೆರೆ ಭಾಗದಿಂದ ನೋಡೋದಾದ್ರೆ ಎಂಪಿ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. ದೀಪಕ್ ದೊಡ್ಡಯ್ಯನವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ. ಸೊ ಹಾಗಾಗಿ ಅವರು ಕೂಡ ಏನಾದ್ರೂ ಬಂಡಾಯ ಹೇಳ್ತಾರಾ ಅನ್ನೋದೊಂದು ಸಾಕಷ್ಟು ರೀತಿಯಾದಂತಹ ಚರ್ಚೆಗೆ ಎಡೆ ಮಾಡ್ಕೊಡ್ತಾ ಇದೆ. ಮತ್ತೊಂದು ಕಡೆಗೆ ಕಲಘಟಕಿ ಭಾಗದಿಂದ ನಿಂಬಣ್ಣ ಅವರಿಗೆ ಕೊಡಬೇಕಾಗಿತ್ತು, ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ನಾಗರಾಜ್ ಚಬ್ಬಿ ಅವರು ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಬಹಳ ದೊಡ್ಡ ಮಟ್ಟದ ಮುನಿಸನ್ನ ಮಾಡಿಕೊಂಡು ಹೋಗಿದ್ರು ಬಿಜೆಪಿ ಪಾಳೆಯಕ್ಕೆ. ಸೊ ಅವರಿಗೆ ಅಲ್ಲಿ ಮಣೆ ಹಾಕಿದ್ದಾರೆ. ಇನ್ನು ಚನ್ನಗಿರಿಯಿಂದ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಕುಟುಂಬದವರಿಗೆ ಯಾರಿಗಾದ್ರೂ ಅವರ ಪುತ್ರರಿಗೆ ಕೊಡಬಹುದು ಅನ್ನೋ ರೀತಿಯ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇತ್ತು. ಸೊ ಆದ್ರೆ ಅವರಿಗೆ ಮಣೆ ಹಾಕಿಲ್ಲ. ಬದಲಾಗಿ ಶಿವಕುಮಾರ್ ಅನ್ನೋರಿಗೆ ಚನ್ನಗಿರಿ ಭಾಗದಿಂದ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಎರಡನೇ ಲಿಸ್ಟ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ಯೂರಿಯಾಸಿಟಿಗೆ ಗ್ರಾಸವಾಗಿದ್ದಂತಹ ಕ್ಷೇತ್ರವಾರು ಟಿಕೆಟ್ನ ಹಂಚಿಕೆ ವಿಚಾರಗಳಿದೆಲ್ಲ ಕೂಡ ನೋಡ್ಬೇಕು. ಹಾಗಾದ್ರೆ ಇನ್ನುಳಿದಂತಹ 12 ಕ್ಷೇತ್ರಗಳಿದೆಯಲ್ಲ, ಅದರಲ್ಲಿ ಏನೆಲ್ಲ ಸಸ್ಪೆನ್ಸ್ ಇಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೇವಲ ಪರ್ಟಿಕ್ಯುಲರ್ ಆಗಿ 12 ಕ್ಷೇತ್ರಗಳನ್ನ ಅವರು ಉಳಿಸ್ಕೊಂಡಿದ್ದಾರೆ. ಇನ್ನು ಮಾಯಕೊಂಡದಲ್ಲಿ ಎನ್ ಲಿಂಗಣ್ಣ ಅವರಿಗೆ ಈ ಬಾರಿ ಮಣೆ ಹಾಕಿಲ್ಲ. ಇನ್ನು ದಾವಣಗೆರೆ ಉತ್ತರವನ್ನ ನೋಡ್ತಾ ಹೋಗೋಣ. ಮಾಯಕೊಂಡದಲ್ಲಿ ಬಸವರಾಜ ನಾಯಕ್ ಅವರಿಗೆ ಈ ಬಾರಿ ಮಣೆ ಹಾಕಿದ್ದಾರೆ. ಇನ್ನು ದಾವಣಗೆರೆ ಉತ್ತರದಿಂದ ನೋಡೋದಾದ್ರೆ ರವೀಂದ್ರನಾಥ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರ ಬದಲು ನಾಗರಾಜು ಲೋಕಿಕೆರೆ ಅವರಿಗೆ ಈ ಬಾರಿ ಬಿಜೆಪಿ ಪಾಳೆಯ ಮಣೆ ಹಾಕಿದೆ ದಾವಣಗೆರೆ ಉತ್ತರದಿಂದ. ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ನೋಡಬೇಕು ಯಾವ ಮಟ್ಟಿಗೆ ಮತ್ತೆ ಬಂಡಾಯದ ಬೇಗುದಿ ಬಿಜೆಪಿಯಲ್ಲಿ ತಾಂಡವ ಆಡುತ್ತೆ ಅಂತ. ಹಾಗಾದ್ರೆ ಇನ್ನೂ ಕೂಡ 12 ಪ್ರಮುಖ ಕ್ಷೇತ್ರಗಳಿದೆಯಲ್ಲ, ಆ ಟಿಕೆಟ್ ಅನ್ನ ಬಿಜೆಪಿ ಬಾಕಿ ಉಳಿಸಿಕೊಂಡಿದೆ. ಪ್ರಮುಖವಾಗಿ ಗೋವಿಂದರಾಜನಗರ, ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಜೊತೆಗೆ ಮಹದೇವಪುರ, ಕೃಷ್ಣರಾಜ, ಶಿವಮೊಗ್ಗ ನಗರ, ಹೆಬ್ಬಾಳ, ನಾಗಠಾಣ. ಅದ್ರ ಜೊತೆಗೆ ಸೇಡಂ, ಮಾನ್ವಿ, ಕೊಪ್ಪಳ, ಹಗರಿಬೊಮ್ಮನಹಳ್ಳಿ, ರೋಣ ಸೇರಿದಂತೆ 12 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಬಾಕಿ ಇದೆ. ಪ್ರಮುಖವಾಗಿ ಇಲ್ಲಿ ಗೋವಿಂದರಾಜನಗರ ಕೂಡ ಸೋಮಣ್ಣ ಅವರ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಬಟ್ ಸೋಮಣ್ಣ ಅವರಿಗೆ ಗೋವಿಂದರಾಜನಗರ ಬಿಟ್ಟು ವರುಣಾದಲ್ಲಿ ಮತ್ತೆ ಚಾಮರಾಜನಗರದಿಂದ 2 ಕಡೆಗಳಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸೋಮಣ್ಣ ಅವರು ಕೂಡ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳಿ. ಬಟ್ ಅವರ ಬೇಡಿಕೆ ಇದ್ದಿದ್ದೇನಪ್ಪಾ ಅಂತ ಹೇಳಿದ್ರೆ ಅರುಣ್ ಸೋಮಣ್ಣ ಅವರಿಗೆ ಗೋವಿಂದರಾಜನಗರದಿಂದ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ. ಬಟ್ ಇದುವರೆಗೂ ಕೂಡ ಲಿಸ್ಟ್ ಅನೌನ್ಸ್ ಆಗದೆ ಇರೋದ್ರಿಂದ ಏನಾದ್ರೂ ಕೊಡ್ತಾರಾ ಹಾಗಾದ್ರೆ? ಪುತ್ರ ಅರುಣ್ಗೆ ಮತ್ತೊಂದು ಕಡೆ ಗುಬ್ಬಿಯಿಂದ ಟಿಕೆಟ್ ಅನ್ನ ಕೂಡ ಕೇಳಿದ್ರು. ಸೊ ಗುಬ್ಬಿಯಿಂದ ಅರುಣ್ ಸೋಮಣ್ಣಗೆ ಬದಲಿಗೆ ದಿಲೀಪ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಗೋವಿಂದರಾಜನಗರಕ್ಕೆ ಏನಾದ್ರೂ ಹಾಗಾದ್ರೆ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಥಿಂಕ್ ಮಾಡಿದ್ಯಾ ಹಾಗಾದ್ರೆ? ಸೊ ಈ ರೀತಿಯಾಗಿ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ, ಕಾದ್ ನೋಡ್ಬೇಕು. ಸೊ ಈಗಾಗಲೇ ಅರುಣ್ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಗೋವಿಂದರಾಜನಗರಕ್ಕೆ. ಮತ್ತೊಂದು ಕಡೆಗೆ ಉಮೇಶ್ ಶೆಟ್ಟಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ನೋಡ್ಬೇಕು. ಇನ್ನು ಪ್ರಮುಖವಾಗಿ ಸದ್ದಾಗಿದ್ದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ. ಸೊ ಅವರು ಕೂಡ 6-7 ಬಾರಿ ಶಾಸಕರಾದಂಥವರಿಗೂ ಕೂಡ ಮಣೆ ಹಾಕಿಲ್ಲ ಅಂತ ಅಂದಾಗ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ.
ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿತ್ತು. ಬಟ್ ಏನಾಗುತ್ತೆ ಹಾಗಾದ್ರೆ? ಸೊ ಈಗಾಗಲೇ ಬೇರೆ ಬೇರೆಯವರು ಕೂಡ ಆ ಭಾಗದಲ್ಲಿ ಆಕಾಂಕ್ಷಿಗಳಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕೂಡ ಇದೀಗ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ, ನೋಡಬೇಕು. ಇನ್ನು ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅರವಿಂದ ಲಿಂಬಾವಳಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಅವರ ಜೊತೆಗೆ ಬೇರೆ ಬೇರೆಯವರು ಹೊಸಬರು ಕೂಡ ಅಲ್ಲಿ ಕಾತುರದಿಂದ ಕಾಯ್ತಿದ್ದಾರೆ, ನಮಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಅನ್ನೋ ರೀತಿಯಲ್ಲಿ. ಸೊ ನೋಡಬೇಕು ಹಾಗಾದ್ರೆ ಏನೆಲ್ಲ ಆಗುತ್ತೆ. ಇನ್ನುಳಿದಂತಹ ಸಸ್ಪೆನ್ಸ್ ಅಂತ ಹೇಳ್ತಾ ಇರುವಂತಹ 12 ಕ್ಷೇತ್ರಗಳ ಹಣೆ ಬರಹ. ಇನ್ನು ಹಾವೇರಿಯಲ್ಲಿ ಹಾಲಿ ಶಾಸಕ ನೆಹರು ಓಲೇಕಾರ್ಗೆ ಟಿಕೆಟ್ ಮಿಸ್ ಆಗಿದೆ. ಓಲೇಕಾರ್ ಬದಲಿಗೆ ಈ ಬಾರಿ ಗವಿಸಿದ್ದಪ್ಪ ದ್ಯಾಮಣ್ಣನವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬಹಳ ದೊಡ್ಡ ಮಟ್ಟದ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ನೆಹರು ಓಲೇಕಾರ್ ಅವರು. ಆದರೆ ಈ ಬಾರಿಯ ಹಾವೇರಿಯಲ್ಲಿ ಹಾಲಿ ಶಾಸಕರಾಗಿರುವಂತಹ ನೆಹರು ಓಲೇಕಾರ್ ಅವರಿಗೆ ಟಿಕೆಟ್ನ ಮಿಸ್ ಮಾಡಿದ್ದಾರೆ. ಓಲೇಕಾರ್ ಬದಲು ಗವಿಸಿದ್ದಪ್ಪ ದ್ಯಾಮಣ್ಣನವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷೆ ಇಟ್ಕೊಂಡಿದ್ರು, ನೋಡಬೇಕು ಅಂತ. ಯಾಕಂದ್ರೆ ಅವ್ರಿಗೂ ಕೂಡ ತಳಮಳಗಳಿತ್ತು. ಬಟ್ ಹಾಲಿ ಶಾಸಕರಾಗಿರೋದ್ರಿಂದ ಕನ್ಫರ್ಮ್ ಆಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿದ್ರು. ಟಿಕೆಟ್ ಘೋಷಣೆ ಬೆನ್ನಲ್ಲೇ ನೆಹರು ಓಲೇಕಾರ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸೊ ಮೊಬೈಲ್ ಆಫ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ನೆಹರು ಓಲೇಕಾರ್ ಅವರು. ರಹಸ್ಯ ಸ್ಥಳದಲ್ಲೇ ಇಟ್ಕೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನ, ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಪ್ಡೇಟ್ಸ್ ಕೂಡ ಸಿಕ್ಕಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇಲ್ಲಿ ನೆಹರು ಓಲೇಕಾರ್ ಅವರು ಹಾಲಿ ಶಾಸಕರಾಗಿರೋದ್ರಿಂದ ಟಿಕೆಟ್ ನ ನಿರೀಕ್ಷೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಬಟ್ ಈ ಬಾರಿ ಅವರಿಗೆ ಮಣೆ ಹಾಕಿಲ್ಲ, ಬೇರೆಯವರಿಗೆ ಮಣೆ ಹಾಕಿದ್ದಾರೆ. ಸೊ ಅವರ ಮುಂದಿನ ಹೆಜ್ಜೆ ಏನು, ಎಲ್ಲಿದ್ದಾರೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಶ್ರುತಿ, ರಾಜ್ಯದಲ್ಲಿ ತುಂಬಾ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅದು ಸಿಎಂ ತವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಮೀಸಲು ವಿಧಾನಸಭಾ ಕ್ಷೇತ್ರ ಹಾವೇರಿ ಎಂದು ಘೋಷಣೆ ಆದ ಹಿನ್ನೆಲೆಯಲ್ಲಿ ತುಂಬಾ ತೀವ್ರವಾಗಿರ್ತಕ್ಕಂಥ ಕುತೂಹಲ ಇತ್ತು. ಅಂದ್ರೆ ಯಾರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಎಂಬ ಒಂದು ಕುತೂಹಲ ಈಗಾಗಲೇ ಕುತೂಹಲಕ್ಕೆ ತೆರೆ ಬಿದ್ದಿರುವಂತದ್ದು. ಅಂದ್ರೆ ನಿನ್ನೆ ತಡರಾತ್ರಿ ಬಿಜೆಪಿಯ ಹೈಕಮಾಂಡ್ ಹೊಸ ಒಂದು ಅಭ್ಯರ್ಥಿಗೆ ಈಗಾಗಲೇ ಮನ್ನಣೆಯನ್ನ ನೀಡಿರುವಂತದ್ದು. ಅಂದ್ರೆ ಗವಿಸಿದ್ದಪ್ಪ ದ್ಯಾಮಣ್ಣನವರು ಎಂಬ ಒಬ್ಬ ಅಭ್ಯರ್ಥಿಗೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಈ ಘೋಷಣೆ ಆಗುತ್ತಿದ್ದಂತೆ ಏನಂತಂದ್ರೆ ಹಾಲಿ ಶಾಸಕ ನೆಹರು ಓಲೇಕಾರ್ ಅವರಿಗೆ ನಿಜಕ್ಕೂ ಕೂಡ ಅಂತಂದ್ರೆ ದಿಗಿಲು ಬಡದೆ ಅಂತಾನೆ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ತತ್ಕ್ಷಣನೇ ಏನಂತಂದ್ರೆ ಬೆಂಗಳೂರಿನಿಂದ ಹಾವೇರಿಗೆ ವಾಪಸ್ ಬರುವಷ್ಟರಲ್ಲೇ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. BSY ಮತ್ತು ಅವರ ವಿಜೇಂದ್ರ ಅವರು ಕೂಡ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪನವರು ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ರು ಅವ್ರಿಗೆ. ಈ ಬಾರಿ ನೋಡೋಣ, ಖಂಡಿತ ನಿಮಗೆ ಕೊನೆ ಹಂತದಲ್ಲಿ ಟಿಕೆಟ್ ಸಿಗ್ಬೋದು ಎಂಬ ಒಂದು ಭರವಸೆನೆ ಕೊಟ್ಟಿದ್ರು. ಆದ್ರೆ ಭರವಸೆ ಮತ್ತೆ ಹುಸಿಯಾಗಿದೆ ಅಂತಾನೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಸಾಯಂಕಾಲ ನೈಟ್ ವರೆಗೂ ಕೂಡ ಎಂತಂದ್ರೆ ಯಾರಿಗೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಎಂತಂದ್ರೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲೇ ಇದ್ದಾರೆ. ಸೊ ಮನೆಯಲ್ಲಿ ಏನಂತಂದ್ರೆ ಅವರು ತಮ್ಮ ಬೆಂಬಲಿಗರೊಂದಿಗೆ ಈಗಾಗಲೇ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮನೆಗೂ ಕೂಡ ಏನಂತಂದ್ರೆ ಈಗಾಗಲೇ ನೂರಾರು ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಕೂಡ ದೌಡಾಯಿಸ್ತಾ ಇದಾರೆ. ನಿಮ್ ಜೊತೆಗೆ ನಾವಿರ್ತೇವೆ, ಖಂಡಿತವೂ ಕೂಡ ನೀವು ಈ ಬಾರಿ ಎಲೆಕ್ಷನ್ ಮಾಡ್ಬೇಕು ಎಂಬ ಒಂದು ಘೋಷಣೆಗಳು ಕೂಡ, ಕೂಗು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಹೀಗಾಗಿ ಇಂದು ಮಧ್ಯಾಹ್ನ 10 ಗಂಟೆ ನಂತರ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಬೆಂಬಲಿಗರಾಗಿರ್ಬೋದು ಅಥವಾ ಅವರು ಏನು ಸಂಬಂಧಿಕರಾಗಿ ಏನಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೊಂದಿಗೂ ಕೂಡ ನೆಹರು ಓಲೇಕಾರ್ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ಅವರ ನಿರ್ಧಾರ ಏನು ಅನ್ನೋದನ್ನ ಈಗಾಗಲೇ ತಿಳಿಸ್ತಾರೆ. ಶ್ರುತಿ, ಅವರು ಪಕ್ಷವನ್ನ ಬಿಡ್ತಾರ ಅಥವಾ ಬೇರೆ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ತಾರ ಅಥವಾ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ಶ್ರುತಿ. ಓಕೆ ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಮೂಡಿಗೆರೆಯಲ್ಲಿ ಹೊಸ ಅಭ್ಯರ್ಥಿಗೆ ಈ ಬಾರಿ ಬಿಜೆಪಿ ಪಾಳೆಯ ಮಣೆ ಹಾಕಿದೆ. ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಲಾಗಿದೆ. MP ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹೊಂದಿದ್ರು, ನನಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಅಂತ ಹೇಳಿ. ಬಟ್ ಅವರಿಗೆ ಮಿಸ್ ಆಗಿದೆ. ಅವರ ಬದಲಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ದೀಪಕ್ ದೊಡ್ಡಯ್ಯ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರೋದು. ಸೊ ಇಲ್ಲಿ MP ಕುಮಾರಸ್ವಾಮಿ ಅವರನ್ನ ಯಾವ ಮಟ್ಟಿಗೆ ಕೆರಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಅಲ್ಲಿ ಶಾಸಕರಾಗಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಇದೀಗ ಟಿಕೆಟ್ ಮಿಸ್ ಆಗಿರೋದೆ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಕೂಡ ಅವರಿಗೆ ಕೇಳಿ ಬರ್ತಾ ಇತ್ತು. ಯಾರಿಗೋ ಹಣವನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಚೆಕ್ ಬೌನ್ಸ್ ಆಗಿದೆ ಅನ್ನೋ ಒಂದು ಕೆಲವೊಂದಿಷ್ಟು ವಿಚಾರಗಳೆಲ್ಲ ಬರ್ತಾ ಇತ್ತು. ಬಟ್ ಅದನ್ನ ಹೊರತುಪಡಿಸಿ ಯಾವ ಮಾನದಂಡದ ಆಧಾರದ ಮೇಲೆ MP ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇನ್ನು ಮೂಡಿಗೆರೆಯ ಬಿಜೆಪಿಯ ಈಗ ಅಭ್ಯರ್ಥಿ ಆಗಿರುವಂತಹ ದೀಪಕ್ ದೊಡ್ಡಯ್ಯ ಅವರು ನ್ಯೂಸ್ 18 ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ.
ರಾಜ್ಯ ವಿಧಾನಸಭೆಯ ಚುನಾವಣೆಗೆ ಬಿಜೆಪಿಯಿಂದ 2ನೇ ಪಟ್ಟಿ ಪ್ರಕಟ ಆಗಿರುವಂತದ್ದು. ಈ ಬಾರಿ 2ನೇ ಪಟ್ಟಿಯಲ್ಲಿ ಮೂಡಿಗೆರೆಯಿಂದ ದೀಪಕ್ ದೊಡ್ಡ ಎಂಬುವರಿಗೆ ಟಿಕೆಟ್ ಸಿಕ್ಕಿದೆ. ಈಗ ಅವ್ರನ್ನು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತೇಳಿ. ಸರ್, ಈಗ ಮೂಡಿಗೆರೆಯಿಂದ ನಿಮ್ಗೆ ಒಂದು ಟಿಕೆಟ್ ಅನೌನ್ಸ್ ಆಗಿರುವಂತದ್ದು, ಏನ್ ಅನ್ಸುತ್ತೆ ಸರ್ ಈ ಒಂದು ಸಂದರ್ಭದಲ್ಲಿ? ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಸುಮಾರು 15-20 ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ತಾ ಕ್ಷೇತ್ರದಲ್ಲಿ ಓಡಾಟ ಮಾಡ್ಕೊಂಡಿದ್ವಿ. ನಮಗೊಂದು ಅವಕಾಶ ಕೊಡಿ ಎನ್ನುವಂಥ ಒಂದು ಅಭಿಲಾಷೆಯನ್ನು ಹಿರಿಯರು ವ್ಯಕ್ತಪಡಿಸಿದ್ವಿ. ಹಿರಿಯರು ನಮ್ಮ ಒಂದು ಕೆಲಸ ಕಾರ್ಯ, ವ್ಯಕ್ತಿತ್ವ, ಜನರ ಒಂದು ಅಭಿಪ್ರಾಯದ ಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಮೂಡಿಗೆರೆ ಕ್ಷೇತ್ರವನ್ನು ಖಂಡಿತ ಬಿಜೆಪಿ ಈ ಸಲ ಗೆಲ್ತದೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ಇದೇ ಅಂದ್ರೆ ಫಸ್ಟ್ ಟೈಮ್, ಯಾಕಂದ್ರೆ ಈ ಹಿಂದೆ ಇದ್ದಂತ ಏನು ಶಾಸಕರು ಇದ್ರು ಅವ್ರು 3 ಬಾರಿ ಅಲ್ಲಿ ಎಲೆಕ್ಟ್ ಆಗಿರುವಂತದ್ರು, ಮತ್ತೆ ಅಂತವ್ರನ್ನ ಒಂದು ಓವರ್ಟೇಕ್ ಮಾಡಿ ನೀವು ಟಿಕೆಟ್ ತಗೊಂಡಿದ್ರ. ಅಂದ್ರೆ ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಕಾವಿದೆ, ಹೊಸಬರಿಗೆ ಹೊಸ ಮುಖ ಒಂದು ಕ್ಷೇತ್ರಕ್ಕೆ ಬರ್ತಾ ಇದೆ ಸರ್? ನೋಡಿ, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಹಿಂದುತ್ವದ ಬೇರುಗಳಿಂದ ಗಟ್ಟಿ ಇರುವಂತ ಒಂದು ಕ್ಷೇತ್ರ. ಅಲ್ಲಿ ಏನು ಕಾರ್ಯಕರ್ತರು ಬಹಳ ಸಂಘಟಿತವಾಗಿದ್ದಾರೆ. ಮೂಡಿಗೆರೆ ಕ್ಷೇತ್ರ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಇದೆ, ಇದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ, ಕಾರ್ಯಕರ್ತರ ಆಧಾರಿತ ಪಕ್ಷ. ಇಲ್ಲಿ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ, ಯಾವುದೇ ವ್ಯಕ್ತಿಗೆ ಪ್ರಾಮುಖ್ಯತೆ ಇರಲ್ಲ, ಯಾವುದೇ ವ್ಯಕ್ತಿ ಮುಖ್ಯ ಆಗೋದಿಲ್ಲ. ಹಾಗಾಗಿ ಮೂಡಿಗೆರೆ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಸರ್, ನಿಮಗೆ ಟಿಕೆಟ್ ಕೊಡಿಸಲಿ ಯಾರು ಪ್ರಮುಖವಾಗಿ ಯಾರು ಫೈಟ್ ಮಾಡಿದ್ರು ನಿಮ್ಮ ಪರವಾಗಿ? ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು 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 ವ್ಯವಸ್ಥೆ ಇದೆ ಅದಕ್ಕೆ, ಜಿಲ್ಲೆನಲ್ಲಿ, ರಾಜ್ಯದಲ್ಲಿ, ಹಾಗೆ ರಾಷ್ಟ್ರ ಮಟ್ಟದಲ್ಲಿ. ಅದು ಯಾವ ವ್ಯಕ್ತಿ, ಯಾವ ಕಾರ್ಯಕರ್ತ ಏನು ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಅಂತ ಗಮನಿಸ್ತಾ ಇರ್ತದೆ. ಹಾಗಾಗಿ ನನ್ನ ಕಾರ್ಯವೈಖರಿ, ನನ್ನ ಒಂದು ಪ್ರಾಮಾಣಿಕತೆ ಮತ್ತು ಕ್ಷೇತ್ರ ಜನರ ಅಭಿಲಾಷೆ ಮೇರೆಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ನನಗೆ. ವಿರೋಧ ಪಕ್ಷಗಳು ನಮ್ಮ ಒಂದು ವಶಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಒಂದು ಪ್ರಯತ್ನ ಪಡ್ತಿದ್ದಾವೆ. ಯಾಕಂದ್ರೆ 3 ಬಾರಿ ಬಿಜೆಪಿನೇ ಅಲ್ಲಿ ಗೆದ್ದಿತ್ತು, ಈ ಬಾರಿ ಹೊಸ ಮುಖ ಬರ್ತಾ ಇರೋದ್ರಿಂದ ಅದನ್ನ ನಮ್ಮ ತೆಗೆಗೆ ತೆಗೆದುಕೊಳ್ಬೇಕು ಅಂತೇಳಿ ವಿರೋಧ ಪಕ್ಷಗಳು ಸಹ ಒಂದು ಕಾರ್ಯತಂತ್ರವನ್ನು ಮಾಡ್ತಿರುವಂತದ್ದು. ಇದನ್ನ ಯಾವ ರೀತಿ ನೋಡಿ, ಮೂಡಿಗೆರೆ ಕ್ಷೇತ್ರದಲ್ಲಿ ಈಗ 45 ವರ್ಷಗಳಿಂದ ಮೋಟಮ್ನವರು 3 ಬಾರಿ MLA ಆಗಿ 3 ಬಾರಿ MLC ಆಗಿದ್ದಾರೆ. BV ನಿಂಗಯ್ಯನವರು 3 ಬಾರಿ MLA ಆಗಿದ್ದಾರೆ. ಕುಮಾರಸ್ವಾಮಿ ಅವರು 3 ಬಾರಿ MLA ಆಗಿದ್ದಾರೆ. ಸ್ವಾಭಾವಿಕವಾಗಿ ಜನರು ಹೊಸ ಮುಖ ಬೇಕು, ಹೊಸ ಪ್ರತಿಭೆ ಬೇಕು, ಒಬ್ಬ ವಿದ್ಯಾವಂತ ಬೇಕು, ಒಬ್ಬ ಒಳ್ಳೆ ವ್ಯಕ್ತಿತ್ವದ ನಾಯಕ ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಹಾಗಾಗಿ ಈ ಬಾರಿ ಖಂಡಿತ ಮೂಡಿಗೆರೆನಲ್ಲಿ ಒಂದು ದೊಡ್ಡ ಅಂತರದಿಂದ ನಾವು ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ದೀಪಕ್ ದೊಡ್ಡಯ್ಯವರು ಹೇಳ್ತಾ ಇರೋದು ಏನು, ಈ ಬಾರಿ ಮೂಡಿಗೆರೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಬಿಜೆಪಿ ಒಂದು ಅವಕಾಶವನ್ನು ಕೊಟ್ಟಿದೆ. ಈ ಬಾರಿ ಮೂಡಿಗೆರೆಯಲ್ಲಿ ಕಮಲ ಅರಳುತ್ತೆ ಅಂತೇಳಿ ಒಂದು ವಿಶ್ವಾಸದಿಂದ ಅವರು ಮಾತನಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಚನ್ನಗಿರಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ಅಪ್ಪ ವಿರೂಪಾಕ್ಷಪ್ಪ ಮತ್ತೊಂದು ಕಡೆ ಮಗ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಮಿಸ್ ಆಗಿದೆ. ಚನ್ನಗಿರಿಯಲ್ಲಿ ಶಿವಕುಮಾರ್ ಅನ್ನೋರಿಗೆ ಈ ಬಾರಿ ಹೈಕಮಾಂಡ್ ಮಣೆ ಹಾಕಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ರು ಯಾರು, ವಿರೂಪಾಕ್ಷಪ್ಪ ಅವರ ಪುತ್ರ. ಈ ಬಾರಿ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಬಹಳ ದೊಡ್ಡ ಮಟ್ಟದ ಆಸೆಯನ್ನ ಇಟ್ಕೊಂಡಿದ್ರು. ಬಟ್ ಬಿಜೆಪಿಯ ಹೈಕಮಾಂಡ್ ಸರಿಯಾಗಿ ಅಲ್ಲಿ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ 8 ಕೋಟಿ ವಿಚಾರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು ಮಾಡಾಳ್ ವಿರೂಪಾಕ್ಷಪ್ಪನವರು. ಬಟ್ ಅವರ ಮಗನಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ರು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಮಾಡಾಳ್ ವಿರೂಪಾಕ್ಷಪ್ಪನವರು 8 ಕೋಟಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ರು. ಬಟ್ ಅವರ ಪುತ್ರನಿಗೆ ಟಿಕೆಟ್ ಸಿಗತ್ತೆ, ನಮ್ಮೆಲ್ಲ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಟಿಕೆಟ್ ಅನ್ನ ಕೊಡ್ತಾರೆ ಬಿಜೆಪಿಯವರು ಅನ್ನೋ ಆಶಾಭಾವನೆಯಲ್ಲಿದ್ರು. ಬಟ್ ಆ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಆ ಭಾಗದಲ್ಲಿ? ಹೌದು ಶ್ರುತಿ, ಏನಂದ್ರೆ ಕಳೆದ ಒಂದು 2 ವರ್ಷಗಳಿಂದ ತಮ್ಮ ಏನು ಪುತ್ರನಿಗೆ ಮಾಡಾಳ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲಾ ರೀತಿ ತಯಾರಾಗಿ ಏನು ತಮ್ಮ ಪುತ್ರ ಮಲ್ಲಿಕಾರ್ಜುನ್ ಎಲ್ಲಾ ಕ್ಷೇತ್ರವನ್ನು ಓಡಾಡ್ಕೊಂಡು ಒಂದು ಪ್ರಚಾರವನ್ನು ಮಾಡ್ಕೊಂಡಿದ್ರು 2 ವರ್ಷದಿಂದ ಮುಂಚಿತವಾಗಿ. ಆದ್ರೆ ಕಳೆದ ಕೆಲ ತಿಂಗಳಿಂದಷ್ಟೇ ಏನು ಲೋಕಾಯುಕ್ತ ದಾಳಿ ಆಯ್ತು, ಅದೆಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಯ್ತು ಅಂತಾನೆ ಹೇಳ್ಬೋದು ಟಿಕೆಟ್ ತಪ್ಪಲಿಕ್ಕೆ ಅಂತ. ಯಾಕಂದ್ರೆ ಈಗಾಗಲೇ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ರು, ನಮ್ಗೆ ಟಿಕೆಟ್ ಸಿಗುತ್ತೆ ಒಂದು 100ಕ್ಕೆ 100ರಷ್ಟು ಅಂತ ಹೇಳಿ ಬಲ್ಲ ಮೂಲಗಳಿಂದ ಸಹ ನಮ್ಗೆ ಓಡಾಡ್ಲಿಕ್ಕೆ ಹೇಳಿದಾರೆ ಅಂತ ಹೇಳಿ ಸಹ ಹಲವಾರು ಹಳ್ಳಿಗಳಿಗೆ ಅಡ್ಡಾಡಿ ಈಗಾಗಲೇ ಪ್ರಚಾರವನ್ನು ಮುಗಿಸಿದ್ರು ಸಹ ಮಾಡಾಳ್ ಮಲ್ಲಿಕಾರ್ಜುನ್ ಅವರು. ಆದ್ರೂ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಏನು ಈ ಭ್ರಷ್ಟಾಚಾರದ ಎಲ್ಲಾ ಆರೋಪಗಳನ್ನ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೊಸಬರಿಗೆ ಒಂದು ಮಣೆ ಹಾಕಿದೆ ಅಂತಾನೆ ಹೇಳ್ಬೋದು. ಏನು ತುಮಕೂರಿನ ಮಾಜಿ ಅಧ್ಯಕ್ಷರೇನಿದ್ರೆ ಶಿವಕುಮಾರ್ ಅವರಿಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಏನು ನಿನ್ನೆ ರಾತ್ರಿ ಟಿಕೆಟ್ ಘೋಷಣೆ ಆದ ಹಿನ್ನೆಲೆಯಲ್ಲಿ ಒಂದು ಸಂಭ್ರಮ ಆಚರಣೆ ಮಾಡಲು ಏನು ಶಿವಕುಮಾರ್ ಅವರ ಬೆಂಬಲಿಗರು
ಹೋಗ್ತಾರೆ. ಹೋದಂತ ಸಂದರ್ಭ ಪಟಾಕಿ ಹೊಡೆಯುವಂತ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಕಡೆಯವ್ರು ಏನಿದ್ದಾರೆ ಅವರು ಒಂದಿಷ್ಟು ಗಲಾಟೆ ಮಾಡಿ ಹಲ್ಲೆಯನ್ನ ಮಾಡ್ತಾರೆ ಈ ಶಿವಕುಮಾರ್ ಅವ್ರ ಕಡೆಯವರಿಗೆ. ಹೀಗಾಗಿ ಈಗಾಗಲೇ ಒಂದು ಕೇಸ್ ಸಹ ದಾಖಲಾಗಿದೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ. ಇದಲ್ಲದೆ ಕೂಡ ಏನು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮಾಡಾಳ್ ಮಲ್ಲಿಕಾರ್ಜುನ್ ಅವ್ರು ಏನಿದ್ದಾರೆ ಅವರು ಈಗ ಸಾಕಷ್ಟು 3-4 ಬಾರಿ ಒಂದು ಸಭೆಯನ್ನು ಮಾಡಿದ್ರು. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ನಮಗೆ ಏನಾದ್ರು ಕೈ ತಪ್ಪಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂತ ಎಲ್ಲಾ ತಂತ್ರವನ್ನು ಮಾಡೋಣ ಅಂತ ಹೇಳಿ ಈಗಾಗಲೇ ಎಲ್ಲಾ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅವರು ಈ 3-4 ಮೀಟಿಂಗ್ ಗಳಲ್ಲಿ. ಆದ್ರೆ ಈಗ ಸದ್ಯ ಇವತ್ತು ಬೆಳಗ್ಗೆ 8 ಗಂಟೆಗೆ ಏನು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಅವರ ಕಾರ್ಯಕರ್ತರನ್ನು ಒಂದು ಸಭೆ ಕರೆದಿದ್ದಾರೆ. ಇಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಅದ್ ನೋಡ್ಬೇಕಾದ್ರೆ, ಯಾಕಂದ್ರೆ ಇಂಡಿಪೆಂಡೆಂಟ್ Okay, ನಿಲ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ರು ಅವರು ಟಿಕೆಟ್ ಸಿಗದಿದ್ರೆ. ಹೀಗಾಗಿ ಇವತ್ತು ಏನು 8 ಗಂಟೆ ಮೀಟಿಂಗ್ ಕೊನೆ ನಿರ್ಣಯ ತೆಗೆದುಕೊಳ್ಳುವಂತ ಮೀಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಸಂಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಎಂದಿನಿಂದ ನಾಮಪತ್ರ ಸಲ್ಲಿಕೆಯ ಭರಾಟೆ ಶುರುವಾಗುತ್ತೆ. ವಿಧಾನಸಭಾ ಚುನಾವಣೆಗೆ ಇವತ್ತು ಅಧಿಸೂಚನೆ ಪ್ರಕಟ ಆಗಿದೆ. ಸೊ ಇಂದಿನಿಂದ ಏಪ್ರಿಲ್ 20ರವರೆಗೂ ಕೂಡ ನಾಮಪತ್ರವನ್ನ ಸಲ್ಲಿಕೆಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಸೊ ಹಾಗಾಗಿ ನಾಮಪತ್ರವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗಾಗಲೇ ಟಿಕೆಟ್ ಸಿಕ್ಕಿದಾರಲ್ಲ ಅವರೆಲ್ಲರೂ ಕೂಡ ಹೋಗಿರ್ತಾರೆ. ಪ್ರತಿ ಕ್ಷೇತ್ರದ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಕೂಡ ಸಮಯವನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು.